ಬೆಂಗಳೂರಿನಲ್ಲಿ ಅಳೆದು ಉಳಿದಿರೋದೇ ಬೆರಳೆಣಿಕೆಯಷ್ಟು ಕೆರೆಗಳು. ಅದರಲ್ಲೂ ಭಾರೀ ಮಳೆಯಿಂದಾಗಿ ಮಡಿವಾಳ ಕೆರೆ ಕೋಡಿ ಬಿದ್ದಿದೆ. ಕೆರೆಯ ನೀರು ವಸತಿ ಪ್ರದೇಶಕ್ಕೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮಡಿವಾಳ ಅಂಡರ್ ಪಾಸ್ನಲ್ಲೂ ಕೂಡ ನೀರು ನಿಂತಿದೆ. ಕೆಟ್ಟು ನಿಂತಿರೋ ವಾಹನಗಳು ಕಂಗೆಟ್ಟು ಹೋಗಿದ್ದಾರೆ ಜನ. ಅಂಗಡಿ ಬಂದ್ ಆಗಿದೆ. ಮಾರ್ಕೆಟ್ ಪ್ರದೇಶದಲ್ಲೂ ಕೂಡ ನೀರೋ ನೀರು. ಒಂದೊಂದು ಕಡೆ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗೇನಿಲ್ಲ. ಮಳೆಯಿಂದಾಗಿ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ ವಿವರಿಸುತ್ತೆ ನಮ್ಮ ಪ್ರತಿನಿಧಿ ನೀಡಿರುವ ಗ್ರೌಂಡ್ ರಿಪೋರ್ಟ್. ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ಮಳೆ ಶುರುವಾಗಿದೆ. ಇವತ್ತು ಕೂಡ ಒಂದಷ್ಟು ಕಡೆ ಜಿಟಿ ಮಳೆ ಶುರುವಾಗಿದೆ. ಈ ಮಳೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಸಂಚಾರಕ್ಕೆ ಅಡ್ಡಿ ಆಗ್ತಿದೆ. ಜೊತೆಗೆ ಕೆಆರ್ ಮಾರ್ಕೆಟ್ ನಲ್ಲಿ ಇಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸದ್ಯಕ್ಕೆ ನಾನು ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ, ನೋಡಬಹುದು ನೀವು. ಮಳೆಯಲ್ಲೂ ಕೂಡ ಒಂದಷ್ಟು ಜನ ಬಂದು ಇದ್ ಮಾಡ್ತಿದ್ದಾರೆ. ಆದ್ರೆ ಬಹುತೇಕ ಇವತ್ತು ಗ್ರಾಹಕರ ಸಂಖ್ಯೆ ಕಡಿಮೆ ಇದೆ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಜನ ಸೇರ್ಬೇಕಾಗಿತ್ತು. ಆದ್ರೆ ನೀವು ನೋಡ್ತಿರ್ಬೋದು, ಈ ಒಂದು ಮಳೆಯಿಂದ ಸಾಕಷ್ಟು ಜನ ಓಡಾಟ ಕಮ್ಮಿ ಆಗಿದೆ. ಜೊತೆಗೆ ಇನ್ನೂ ಕೂಡ ನೀವು ನೋಡಬಹುದು ಫ್ಲೈಓವರ್ ನ ಕೆಳಗಡೆ, ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ಕೆಳಗಡೆ ಸಾಕಷ್ಟು ನೀರು ಇನ್ನೂ ಕೂಡ ನಿಂತಿದೆ. ಇನ್ನೂ ಕೂಡ ನೀರು ಕ್ಲಿಯರ್ ಆಗಿಲ್ಲ. ಮತ್ತೊಂದ್ ಕಡೆ ಈ ವ್ಯಾಪಾರಸ್ಥರು ಕೂಡ ತಮ್ಮ ಕೆಲಸಗಳಿಂದ ಲಾಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಇವತ್ತು ಲಭ್ಯ ಆಗ್ತಿದೆ. ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 4-5 ಗಂಟೆಯಿಂದಲೇ ವ್ಯಾಪಾರಕ್ಕಾಗಿ ಅಂತ ಹೇಳಿ ಸಾಕಷ್ಟು ಊರುಗಳಿಂದಲೂ ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇವತ್ತು ಮಳೆ ಇರೋದ್ರಿಂದ ಅವರಿಗೆ ಒಂದಷ್ಟು ಲಾಸ್ ಆಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಒಂದಷ್ಟು ವ್ಯಾಪಾರಸ್ಥರು ಬಂದು ಬೆಳಗ್ಗೆಯಿಂದಲೂ ಕೂಡ ಕುಂತಿದ್ದಾರೆ. ಸದ್ಯಕ್ಕೆ ಏನ್ ಹೇಳ್ತಾರೆ ಅಂತ ಕೇಳ್ತೀನಿ. ಅಮ್ಮ, ಮಳೆಯಿಂದ ಏನ್ ಎಲ್ಲ ವ್ಯಾಪಾರ ಕಮ್ಮಿನಾ ಹೇಗೆ ಅಂತ? வியாபாரம் மழை வந்து வியாபாரம் கம்மி ஆயிடுச்சு சாமி. வியாபாரம் இல்ல, அப்படியே வச்சுன்னுக்கிறேன். 5000 ரூபாய் சரக்கு என்னையாத்தான் கேக்கு. ஜன ಬರ್ತಿಲ್ವಾ? ஜனம் வந்து இல்ல, ஜனம் வராதான் அப்படியே இருக்குது பாரு. பூவு வியாபாரம் இல்ல, ஒண்ணு இல்ல. ರಾತ್ರಿಯಿಂದಲೂ ಕೂಡ ಈ ರೀತಿ ಜಿಟಿ ಮಳೆ ಆಗ್ತಿದೆ. ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಜನ ಹೊರಗಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ಆಗಿರುವಂತಹ ಒಂದಷ್ಟು ಅವಾಂತರಗಳಿಗೆ ಹೊರಗಡೆ ಬಂದ್ರೆ ಸಮಸ್ಯೆ ಅನ್ನುವಂತ ಕಾರಣದಿಂದಾಗಿ ಆದಷ್ಟು ಜನ ಹೊರಗಡೆ ಬರೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಇದರಿಂದ ಕೆಆರ್ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರಿಗೆ ಒಂದಷ್ಟು ಲಾಸ್ ಆಗುವಂತ ಕೆಲಸ ಆಗ್ತಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅಳೆದು ಉಳಿದಿರೋದೇ ಬೆರಳೆಣಿಕೆಯಷ್ಟು ಕೆರೆಗಳು. ಅದರಲ್ಲೂ ಭಾರೀ ಮಳೆಯಿಂದಾಗಿ ಮಡಿವಾಳ ಕೆರೆ ಕೋಡಿ ಬಿದ್ದಿದೆ. ಕೆರೆಯ ನೀರು ವಸತಿ ಪ್ರದೇಶಕ್ಕೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮಡಿವಾಳ ಅಂಡರ್ ಪಾಸ್ನಲ್ಲೂ ಕೂಡ ನೀರು ನಿಂತಿದೆ. ಕೆಟ್ಟು ನಿಂತಿರೋ ವಾಹನಗಳು ಕಂಗೆಟ್ಟು ಹೋಗಿದ್ದಾರೆ ಜನ. ಅಂಗಡಿ ಬಂದ್ ಆಗಿದೆ. ಮಾರ್ಕೆಟ್ ಪ್ರದೇಶದಲ್ಲೂ ಕೂಡ ನೀರೋ ನೀರು. ಒಂದೊಂದು ಕಡೆ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗೇನಿಲ್ಲ. ಮಳೆಯಿಂದಾಗಿ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ ವಿವರಿಸುತ್ತೆ ನಮ್ಮ ಪ್ರತಿನಿಧಿ ನೀಡಿರುವ ಗ್ರೌಂಡ್ ರಿಪೋರ್ಟ್. ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ಮಳೆ ಶುರುವಾಗಿದೆ. ಇವತ್ತು ಕೂಡ ಒಂದಷ್ಟು ಕಡೆ ಜಿಟಿ ಮಳೆ ಶುರುವಾಗಿದೆ. ಈ ಮಳೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಸಂಚಾರಕ್ಕೆ ಅಡ್ಡಿ ಆಗ್ತಿದೆ. ಜೊತೆಗೆ ಕೆಆರ್ ಮಾರ್ಕೆಟ್ ನಲ್ಲಿ ಇಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸದ್ಯಕ್ಕೆ ನಾನು ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ, ನೋಡಬಹುದು ನೀವು. ಮಳೆಯಲ್ಲೂ ಕೂಡ ಒಂದಷ್ಟು ಜನ ಬಂದು ಇದ್ ಮಾಡ್ತಿದ್ದಾರೆ. ಆದ್ರೆ ಬಹುತೇಕ ಇವತ್ತು ಗ್ರಾಹಕರ ಸಂಖ್ಯೆ ಕಡಿಮೆ ಇದೆ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಜನ ಸೇರ್ಬೇಕಾಗಿತ್ತು. ಆದ್ರೆ ನೀವು ನೋಡ್ತಿರ್ಬೋದು, ಈ ಒಂದು ಮಳೆಯಿಂದ ಸಾಕಷ್ಟು ಜನ ಓಡಾಟ ಕಮ್ಮಿ ಆಗಿದೆ. ಜೊತೆಗೆ ಇನ್ನೂ ಕೂಡ ನೀವು ನೋಡಬಹುದು ಫ್ಲೈಓವರ್ ನ ಕೆಳಗಡೆ, ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ಕೆಳಗಡೆ ಸಾಕಷ್ಟು ನೀರು ಇನ್ನೂ ಕೂಡ ನಿಂತಿದೆ. ಇನ್ನೂ ಕೂಡ ನೀರು ಕ್ಲಿಯರ್ ಆಗಿಲ್ಲ. ಮತ್ತೊಂದ್ ಕಡೆ ಈ ವ್ಯಾಪಾರಸ್ಥರು ಕೂಡ ತಮ್ಮ ಕೆಲಸಗಳಿಂದ ಲಾಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಇವತ್ತು ಲಭ್ಯ ಆಗ್ತಿದೆ. ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 4-5 ಗಂಟೆಯಿಂದಲೇ ವ್ಯಾಪಾರಕ್ಕಾಗಿ ಅಂತ ಹೇಳಿ ಸಾಕಷ್ಟು ಊರುಗಳಿಂದಲೂ ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇವತ್ತು ಮಳೆ ಇರೋದ್ರಿಂದ ಅವರಿಗೆ ಒಂದಷ್ಟು ಲಾಸ್ ಆಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಒಂದಷ್ಟು ವ್ಯಾಪಾರಸ್ಥರು ಬಂದು ಬೆಳಗ್ಗೆಯಿಂದಲೂ ಕೂಡ ಕುಂತಿದ್ದಾರೆ. ಸದ್ಯಕ್ಕೆ ಏನ್ ಹೇಳ್ತಾರೆ ಅಂತ ಕೇಳ್ತೀನಿ. ಅಮ್ಮ, ಮಳೆಯಿಂದ ಏನ್ ಎಲ್ಲ ವ್ಯಾಪಾರ ಕಮ್ಮಿನಾ ಹೇಗೆ ಅಂತ? வியாபாரம் மழை வந்து வியாபாரம் கம்மி ஆயிடுச்சு சாமி. வியாபாரம் இல்ல, அப்படியே வச்சுன்னுக்கிறேன். 5000 ரூபாய் சரக்கு என்னையாத்தான் கேக்கு. ಜನ ಬರ್ತಿಲ್ವಾ? ஜனம் வந்து இல்ல, ஜனம் வராதான் அப்படியே இருக்குது பாரு. பூவு
ವ್ಯಾಪಾರ ಇಲ್ಲ ಒಣ್ಣಿ ಇಲ್ಲ. ರಾತ್ರಿಯಿಂದಲೂ ಕೂಡ ಈ ರೀತಿ ಜಿಟಿ ಮಳೆ ಆಗ್ತಿದೆ. ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಜನ ಹೊರಗಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ಆಗಿರುವಂತ ಒಂದಷ್ಟು ಅವಾಂತರಗಳಿಗೆ ಹೊರಗಡೆ ಬಂದ್ರೆ ಸಮಸ್ಯೆ ಅನ್ನುವಂತ ಕಾರಣದಿಂದಾಗಿ ಆದಷ್ಟು ಜನ ಹೊರಗಡೆ ಬರೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಇದರಿಂದ ಕೇರ್ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರಿಗೆ ಒಂದಷ್ಟು ಲಾಸ್ ಆಗುವಂತ ಕೆಲಸ ಆಗ್ತಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅಳೆದು ಉಳಿದಿರೋದೇ ಬೆರಳೆಣಿಕೆಯಷ್ಟು ಕೆರೆಗಳು. ಅದರಲ್ಲೂ ಭಾರಿ ಮಳೆಯಿಂದಾಗಿ ಮಡಿವಾಳ ಕೆರೆ ಕೋಡಿ ಬಿದ್ದಿದೆ. ಕೆರೆಯ ನೀರು ವಸತಿ ಪ್ರದೇಶಕ್ಕೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮಡಿವಾಳ ಅಂಡರ್ ಪಾಸ್ನಲ್ಲೂ ಕೂಡ ನೀರು ನಿಂತಿದೆ. ಕೆಟ್ಟು ನಿಂತಿರೋ ವಾಹನಗಳು ಕಂಗೆಟ್ಟು ಹೋಗಿದ್ದಾರೆ ಜನ. ಅಂಗಡಿ ಬಂದ್ ಆಗಿದೆ. ಮಾರ್ಕೆಟ್ ಪ್ರದೇಶದಲ್ಲೂ ಕೂಡ ನೀರೋ ನೀರು. ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗೇನಿಲ್ಲ. ಮಳೆಯಿಂದಾಗಿ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ ವಿವರಿಸುತ್ತೆ ನಮ್ಮ ಪ್ರತಿನಿಧಿ ನೀಡಿರುವ ಗ್ರೌಂಡ್ ರಿಪೋರ್ಟ್. ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ಮಳೆ ಶುರುವಾಗಿದೆ. ಇವತ್ತು ಕೂಡ ಒಂದಷ್ಟು ಕಡೆ ಜಿಟಿ ಮಳೆ ಶುರುವಾಗಿದೆ. ಈ ಮಳೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಸಂಚಾರಕ್ಕೆ ಅಡ್ಡಿ ಆಗ್ತಿದೆ. ಜೊತೆಗೆ ಕೆಆರ್ ಮಾರ್ಕೆಟ್ ನಲ್ಲಿ ಇಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸದ್ಯಕ್ಕೆ ನಾನು ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ, ನೋಡಬಹುದು ನೀವು. ಮಳೆಯಲ್ಲೂ ಕೂಡ ಒಂದಷ್ಟು ಜನ ಬಂದು ಇದ್ ಮಾಡ್ತಿದ್ದಾರೆ. ಆದ್ರೆ ಬಹುತೇಕ ಇವತ್ತು ಗ್ರಾಹಕರ ಸಂಖ್ಯೆ ಕಡಿಮೆ ಇದೆ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಜನ ಸೇರ್ಬೇಕಾಗಿತ್ತು. ಆದ್ರೆ ನೀವು ನೋಡ್ತಿರ್ಬೋದು, ಈ ಒಂದು ಮಳೆಯಿಂದ ಸಾಕಷ್ಟು ಜನ ಓಡಾಟ ಕಮ್ಮಿ ಆಗಿದೆ. ಜೊತೆಗೆ ಇನ್ನೂ ಕೂಡ ನೀವು ನೋಡಬಹುದು ಫ್ಲೈಓವರ್ ನ ಕೆಳಗಡೆ, ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ಕೆಳಗಡೆ ಸಾಕಷ್ಟು ನೀರು ಇನ್ನೂ ಕೂಡ ನಿಂತಿದೆ. ಇನ್ನೂ ಕೂಡ ನೀರು ಕ್ಲಿಯರ್ ಆಗಿಲ್ಲ. ಮತ್ತೊಂದ್ ಕಡೆ ಈ ವ್ಯಾಪಾರಸ್ಥರು ಕೂಡ ತಮ್ಮ ತಮ್ಮ ಕೆಲಸಗಳಿಂದ ಲಾಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಇವತ್ತು ಲಭ್ಯ ಆಗ್ತಿದೆ. ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 4-5 ಗಂಟೆಯಿಂದಲೇ ವ್ಯಾಪಾರಕ್ಕಾಗಿ ಅಂತ ಹೇಳಿ ಸಾಕಷ್ಟು ಊರುಗಳಿಂದಲೂ ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇವತ್ತು ಮಳೆ ಇರೋದ್ರಿಂದ ಅವರಿಗೆ ಒಂದಷ್ಟು ಲಾಸ್ ಆಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ವ್ಯಾಪಾರಸ್ಥರು ಬಂದು ಬೆಳಗ್ಗೆಯಿಂದಲೂ ಕೂಡ ಕುಂತಿದ್ದಾರೆ. ಸದ್ಯಕ್ಕೆ ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಅಮ್ಮ, ಮಳೆಯಿಂದ ಏನ್ ಎಲ್ಲ ವ್ಯಾಪಾರ ಕಮ್ಮಿನಾ ಹೇಗೆ ಅಂತ? வியாபார மழை வந்து வியாபாரம் கம்மி ஆயிடுச்சு சாமி. வியாபாரம் இல்ல, அப்படியே வச்சுன்னுக்கிறேன். 5000 ரூபாய் சரக்கு என்னையாத்தான் கேக்கு. ಜನ ಬರ್ತಿಲ್ವಾ? ஜன வந்து இல்ல, ஜன வராதான் அப்படியே இருக்குது பாரு பூவு. வியாபாரம் இல்ல, ஒண்ணு இல்ல. ರಾತ್ರಿಯಿಂದಲೂ ಕೂಡ ಈ ರೀತಿ ಜಿಟಿ ಮಳೆ ಆಗ್ತಿದೆ. ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಜನ ಹೊರಗಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ಆಗಿರುವಂತ ಒಂದಷ್ಟು ಅವಾಂತರಗಳಿಗೆ ಹೊರಗಡೆ ಬಂದ್ರೆ ಸಮಸ್ಯೆ ಅನ್ನುವಂತ ಕಾರಣದಿಂದಾಗಿ ಆದಷ್ಟು ಜನ ಹೊರಗಡೆ ಬರೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಇದರಿಂದ ಕೇರ್ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರಿಗೆ ಒಂದಷ್ಟು ಲಾಸ್ ಆಗುವಂತ ಕೆಲಸ ಆಗ್ತಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.